ಶ್ರೀ ಮಹಾರಾಜ್ಞಿ ಸಂಸ್ಕಾರ ಕೇಂದ್ರದ ವತಿಯಿಂದ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶಾಂತವೀರಯ್ಯ ಹಿರೇಮಠ್ ವೇದ ಪಂಡಿತರು, ಕಾರ್ಯಕ್ರಮದ ಉದ್ಘಾಟಕರಾಗಿ ಮೂರ್ತಿ ಶಿವಕುಮಾರ್ ಹಿರೇಮಠ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಕ್ಕಳಿಂದ ಗುರು ಹಿರಿಯರ ಪಾದಪೂಜೆ ಮಾಡಿದರು. ಗುರುವಿನ ಮಹತ್ವದ ಬಗ್ಗೆ ಗಾಯನ ಮೂಲಕ ಮಕ್ಕಳು ತಿಳಿಸಿದರು. ಮಹಾರಾಜ್ಞಿ ಸಂಸ್ಕಾರ ಕೇಂದ್ರವು ಇಂದಿನ ಮಕ್ಕಳಿಗೆ ಉತ್ತಮ ಸಂಸ್ಕಾರ, ವೇದಗಳ ಪಾಠ, ಬೋಧನೆ ಹಾಗೂ ಇತರೆ ಸನಾತನ ಧರ್ಮದ ಅರಿವು ಮಕ್ಕಳಲ್ಲಿ ಬಿತ್ತಲಾಗುತ್ತಿದೆ ಎಂದು ಶ್ರೀ ಕರಣಯ್ಯ ಶಾಸ್ತ್ರಿಗಳು ತಿಳಿಸಿದರು. ಗುರುವಿನಲ್ಲಿ ಅಂತರಾತ್ಮದಿಂದ ನಾವು ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು. ಗುರುವಿನ ಪೂಜೆ ಮಾಡಲು ವಿಶೇಷವಾದ ದಿನ ಅಂದ್ರೆ ಈ ಆಷಾಢ ಮಾಸದ ಗುರು ಪೂರ್ಣಿಮೆ. ಹಾಗಾಗಿ ಸಂಸ್ಕಾರ ಕೇಂದ್ರದ ವಿದ್ಯಾರ್ಥಿಗಳಿಗೆ ಗುರುವಿನ ಮಹತ್ವದ ಪೂಜೆ ಪುನಸ್ಕಾರ ಬಗ್ಗೆ ಕಲಿಸುತ್ತಾ ಅದರ ಮಹತ್ವ ತಿಳಿಸುವ ಕಾರ್ಯ ಮಾಡುತ್ತಿದೆ ಎಂದು ಶಿವಕುಮಾರ್ ಹಿರೇಮಠ್ ತಿಳಿಸಿದರು. ಕಲ್ಯಾಣರಾವ್ ಕುಂಬಾರ್ ಹಾಗೂ ಸಂಸ್ಕಾರ ಕೇಂದ್ರ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ನಾವು ಹಿರಿಯರಿಗೆ ಯಾವ ರೀತಿ ನಮಸ್ಕಾರ ಮಾಡಬೇಕು ಮತ್ತು ನಾವು ಶಾಲೆಗೆ ಯಾವ ರೀತಿ ಹೋಗಬೇಕು, ಶಾಲೆಯಿಂದ ಬಂದಾದ ಮೇಲೆ ನಾವು ಯಾವ ರೀತಿಯಾಗಿ ನಾವು ಇದನ್ನು ಮಾಡ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ಪರಿಪಾಠವನ್ನ ಹೇಳಿಕೊಟ್ಟಿದ್ದಾರೆ, ಹೇಳಿಕೊಡ್ತಿದ್ದಾರೆ. ರಾತ್ರಿ ಮಲಗುವು ಕೂಡ ಯಾವ ರೀತಿಯ ಊಟ ಮಾಡಬೇಕು, ಮಲಗುವಾಗ ಯಾವ ರೀತಿಯಾಗಿ ನಾವು ಯಾವ ಶ್ಲೋಕಗಳನ್ನು ಹೇಳಿಕೊಂಡು ನಾವು ಮಕ್ಕಳನ್ನು ಮಲಗಿಸ್ಬೇಕು, ಮಕ್ಕಳು ನಾವು ಯಾವ ರೀತಿಯಾಗಿ ಪರಿಪಾಠವನ್ನು ಮಾಡಿಕೊಳ್ಬೇಕು ಅಂತನ್ನುವಂಥದ್ದು ಬಹಳ ಶಿಸ್ತಿನಿಂದ ನಮ್ಮ ಸಂಸ್ಕಾರ ಕೇಂದ್ರದಲ್ಲಿ ಹೇಳಿಕೊಡ್ತಿದ್ದಾರೆ. ಬಹಳ ಖುಷಿಯಾದಂತಹ ವಿಚಾರಗಳ ಇದೆಲ್ಲ ನಮ್ಮ ಶಾಂತವೀರ ಶಾಸ್ತ್ರಿಗಳು ನಮಗ ಬಹಳ ಹತ್ತಿರದವರು. ನಮಗೆ ಇವರು ವೇದ ಅಧ್ಯಯನ ನಮ್ಮ ಇದು ವೇದ ಪಾಠಶಾಲೆ ನಮ್ಮ ಸಿಂದಗಿ ಶಾಂತವೀರೇಶ್ವರ ಮಠದಲ್ಲಿ ಆಗಿದೆ. ಅವರು ಶಾಂತವಾಗಿದ್ದರು. ಗುರುಗಳು ಗುರುದೇವೋ ಸದಾಸ್ತಿ ಮಹಾನ್ಯ ಗುರುದೈವಾತ್ಮಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ದಯಾಮಯ ಪ್ರೇಮಮಯ, ಪರಮ ಸ್ವರೂಪನು ತಂದೆ, ಅರಿಯಲು ಭಕ್ತಿಯು ಬೇಕಂತೆ, ಪರಮ ಸ್ವರೂಪನು ತಂದೆ. ಈಗ ಮಹಾಗುರುಗಳು ಪ್ರಸನ್ನರಾದ್ರೆ ಆ ಮಕ್ಕಳ ವಿದ್ಯೆಯಿಂದ ಅವರ ಬಾಳು ಬಂಗಾರ ಆಗ್ತದ. ಅವರು ಮುಂದಿನ ಈ ಭವ್ಯ ಭಾರತದ ಶ್ರದ್ಧೆ ಇದ್ದರೆ ಗೆದ್ದೆ ಅಂತ ಒಂದು ಸ್ಲೋಗನ್ ಹೌದಲ್ರಿ. ಆದ ಕಾರಣ ಮಹಾಭಾರತದಲ್ಲಿ ಯಾರಿದ್ರಿ? ಧರ್ಮರಾಯ, ಅರ್ಜುನ, ಭೀಮ, ನಕುಲ, ಸಹದೇವ ಪಂಚ ಪಾಂಡವರಿದ್ದರು. ಇವರಿಗೆ ವಿದ್ಯೆ ಕೊಡುವಂತವ್ರು ಯಾರು? ಅವರ ವಿದ್ಯೆದ್ರಿ. ಆದ್ರೆ ಎಲ್ಲಾ ಪೇರೆಂಟ್ಸ್ ಪಂಚಾಂಗಗಳಿಗೆ ಬರ್ತಾರೆ. ಇಂದಿನ ಮಕ್ಕಳು ಹೊರಗಿನ ದೇಶದಾಗ ಹರ ನಮ್ಗೆ ಎದ್ದು ನೀರು ತಗೋದು ಆಗಲಾಗ್ಯದ, ತ್ರಾಸ ಆಗಲತ್ತಪ್ಪ ಅಂತಂದ್ರೆ ಬೇರೆ ಕೆಲಸ ಈಗ 10,000 ಪೇಮೆಂಟ್ ಇದ್ದ ಕೆಲಸವ್ರಲ್ಲ 20,000 ಪೇಮೆಂಟ್ ಇದ್ದ ಕೆಲಸಕ್ಕೆ ಕಳಿಸ್ತೀವಿ, ನಮಗೆ ಬರೋದಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಂಥ ಸಂಸ್ಕಾರ ಅಲ್ಲ ಇದು. ಇಲ್ಲಿ ಕಲ್ಸಂಥದ್ದು ಬಿಟ್ರೆ ಅವ್ರ ಡ್ಯೂಟಿನೇ ಬಿಡ್ಬೇಕು ಹೌದಲ್ರಿ. ಚಂಪಾರಾಣಿ ಸರ್ ಅವರು ಮತ್ತು ಕಲ್ಯಾಣರಾವ್ ಸರ್ ಅಮೆರಿಕದಿಂದ ಬಂದವರು, ಡ್ಯೂಟಿ ಬಿಟ್ಟು ಇಲ್ಲಿ ಬಂದವರು ಏನ್ರಿ. ಅಲ್ಲಿ ಡ್ಯೂಟಿ ಮುಗಿಸಿ ಅದನ್ನು ಬೇಡ, ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಭಾರತ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸ್ಬೇಕಂತೇಳಿ ದಂಪತಿಗಳಿಬ್ರು ಒಟ್ಟಾಗಿ ನಿಂತು, ಯಾಕಂದ್ರೆ ಒಬ್ಬರು ಮಾಡಿದ್ರೆ ಆಗಲ್ರಿ ಯಾವುದೇ ಕೆಲಸ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಪುದು ಶಿವಂಗಿ ಅಂತೇಳಿ ಹೌದಲ್ರಿ. ಇದು ಏನು ಕೇಳಿರ್ತೀರಿ? ಒಂದು 20 ವರ್ಷದ ಹಿಂದಿನ ಲಗ್ನ ಕಾರಣದಾಗಿರ್ತೀರಿ, ಅದು ಈಗಿನ ಕಾರಣದಾಗಿರಲ್ಲ. ಯಾಕಂದ್ರೆ ಯಾವುದೇ ಕೆಲಸ ಇರಲಿ ಸತಿಪತಿಗಳು ಒಂದಾಗಿ ಮಾಡಿದಂಥ ಕಾರ್ಯಕ್ಕೆ ಹಿತವಾಗಿ ಪುದು ಶಿವಂಗಿ ಅಂತೇಳಿ ಅಂದ್ರೆ ಆ ಶಿವನೇ ಮೆಚ್ಚಿ ಆ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿಕೊಡ್ತಾನ. ಈ ಮಹಾರತ್ನಿ ಕೇಂದ್ರಕ್ಕೆ ಬಂದಂಥ ಎಲ್ಲ ಶಿಕ್ಷಕ ಗುರುಮಾತೆಯರು, ಗುರುಗಳೆಲ್ಲರೂ ಈ ಕೇಂದ್ರದ ಒಂದು ಸಂಸ್ಕಾರಕ್ಕೆ ಆ ವಿದ್ಯಾರ್ಥಿಗಳಿಗೆ ತಮ್ಮ ಆಶೀರ್ವಾದ ಆಗಬೇಕು. ಅದೇ ರೀತಿ ಆ ವಿದ್ಯಾರ್ಥಿಗಳಿಗೆ ಈಗ ಮುಂದೆ ಅವರ ಪಾಲಕರಾದ ಪೇರೆಂಟ್ಸ್ ತಂದೆ ತಾಯಿಗಳ ಪಾದಪೂಜೆ ಸಹಿತ ಈಗ ಮುಂದೆ ನೆರವೇರಿಸ್ತಾರೆ. ಅಲ್ಲಿ
भक्त्या प्रभो श्रीगुरुं छत्रं चामरयोष्टाङ्गं प्रणतिस्तर्भविधाय हेतुसमसंमयान् सङ्कल्पेन समर्पितं तव विभो पूजां गृहाण प्रभो आत्मानं गिरिजामति सहचरान् प्राणाशरीरं विकल्पयन् मुखं किमस्य बाहुक्रामुरुक्रावरवच्चयते अखंडमंडलाकारं व्याप्तं येन चराचरं तत्पदं दर्शितं येन तस्मै श्री गुरुवे नमः. ಗುರುಭಕ್ತಿ ವಿಹೀರ್ಣಶ್ಚ ಶಿವಭಕ್ತಿರ್ನ ಜಾಯತೆ ಅನ್ನುವ ಹಾಗೆ ಗುರುವಿನಲ್ಲಿ ಅಂತರಾತ್ಮದಿಂದ ನಾವು ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು. ಈ ಒಂದು ಗುರುಪೂರ್ಣಿಮೆಯ ದಿನ ಅಂದರೆ ಆಷಾಢ ಮಾಸದ ಒಂದು ಬಹುಮುಖ್ಯವಾದಂತಹ ಒಂದು ಹುಣ್ಣಿಮೆ ನಮ್ಮ ಗುರುಪೂರ್ಣಿಮೆ. ನಮ್ಮ ಸೈದ್ಧಾಂತಿಕವಾಗಿ ಹಿಂದೂ ಧರ್ಮದಲ್ಲಿ ನಮ್ಮ ಗುರುವಿನ ಒಂದು ಪೂಜೆಯನ್ನು ಮಾಡುವುದಕ್ಕೆ ವಿಶೇಷವಾದಂತಹ ಒಂದು ದಿನ ಅಂತಂದರೆ ನಮ್ಮ ಈ ಹುಣ್ಣಿಮೆ, ಇದು ಗುರುಪೂರ್ಣಿಮೆ ಅಂತ ಅನ್ನುವಂಥ ಒಂದು ವಿಷಯವನ್ನು ನಾವು ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ. ನಮ್ಮ ಗುರುವಿನಲ್ಲಿ ನಾವು ಯಾವ ರೀತಿಯಾಗಿ ಭಕ್ತಿ ಇಡ್ತೀವಿ ಅಂತ ಅನ್ನೋದಕ್ಕಿಂತ ನಾವು ಯಾವ ರೀತಿಯಾಗಿ ಅವರೊಂದಿಗೆ ನಾವು ನಡ್ಕೊಳ್ತೀವಿ, ಅದನ್ನು ನಾವು ಪಡ್ಕೊಳ್ತೀವಿ ಅಂತ ಅನ್ನೋದು ಪಡ್ಕೋ ಅಂತ ಅನ್ನೋ ಹಾಗೆ ನಾವು ನಡ್ಕೊಂಡಾಗ ಮಾತ್ರ ಅದನ್ನು ಅವರಲ್ಲಿರುವಂತಹ ಒಂದು ಅಂತರಾತ್ಮದ ಒಂದು ಶಕ್ತಿಯನ್ನು ಅಂದರೆ ವಿದ್ಯೆಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹ ಒಂದು ಮಾತನ್ನು ಹೇಳ್ತೇನೆ. ಕಣ್ಣಿದ್ದು ಕುರುಡರಾಗಿದ್ದೆ ನಮ್ಮ ಮನಕ್ಕೆ ಕಣ್ಣಿದ್ದು ಕುರುಡರಾಗಿದ್ವಿ. ಅದನ್ನು ಕಾಣದ ಜಗತ್ತಿನ ದರ್ಶನವನ್ನು ಮಾಡಿಸಿದಂತಹ ಒಂದು ಗುರು ಮಾತಿಲ್ಲದ ಮೌನಕ್ಕೆ ಭಾಷೆಯನ್ನು ತುಂಬಿ ಸಂಸ್ಕಾರ ಹಾದಿಯಲ್ಲಿ ಮುನ್ನಡೆಸಿದಾತನೇ ಅವನೇ ನಮ್ಮ ಗುರು. ತಿದ್ದಿ ತೀಡಿ ಪ್ರತಿ ಅಕ್ಷರದಲ್ಲಿಯೂ ಕೂಡ ತಾಳ್ಮೆಯೇ ಅಡಗಿದೆ. ಗುರುವಿನ ಒಂದು ಶಕ್ತಿಯಲ್ಲಿ ತಾಳ್ಮೆಯೇ ಅಡಗಿದೆ. ಅದನ್ನು ನಾವು ಗುರುದೇವ ಅಂತ ಹೇಳ್ತೇವೆ. ನಮ್ಮ ಬೇಡವಾದಂತಹ ಕೆಟ್ಟದಾದಂಥ ದಾರಿಯಲ್ಲಿ ಅದನ್ನು ತಡೆದು
ಒಳ್ಳೆಯ ಹಾದಿಗೆ ತಂದ ಪ್ರೇರಕ ದೇವ ಸಮುದ್ರದಂತಹ ಒಂದು ವ್ಯಕ್ತಿ, ಜ್ಞಾನದ ನಿಧಿಯೇ ಆ ಗುರು ಆಗಿರ್ತಾನೆ. ಅಂತಹ ಒಂದು ಶಕ್ತಿಯನ್ನು ನಮ್ಮ ಕಲಬುರಗಿಯ ಒಂದು ಹೃದಯ ಭಾಗದಲ್ಲಿ ನಮ್ಮ ಮಹಾರಾಜ್ಞಿ ಸಂಸ್ಕಾರ ಕೇಂದ್ರದ ಒಂದು ಚೌಕಟ್ಟಿನಲ್ಲಿ ಬಹಳ ವಿಜೃಂಭಣೆಯಿಂದ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ವಿದ್ಯಾರ್ಜನೆ ಜೊತೆಯಲ್ಲಿ ನಾವು ಮುನ್ನಡೆಯುವಂತಹ ಒಂದು ನಮ್ಮ ಜೀವನದ ಸೈದ್ಧಾಂತಿಕವಾದಂತಹ ಒಂದು ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ನಾವು ಯಾವ ರೀತಿಯಾಗಿ ಇರಬೇಕು, ನಮ್ಮ ಧರ್ಮವನ್ನು ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತನ್ನುವಂಥದ್ದು ಕೂಡ ಈ ಒಂದು ಮಹಾರಾಜ್ಞಿ ಸಂಸ್ಕಾರ ಕೇಂದ್ರದಲ್ಲಿ ಚಿಕ್ಕ ಮಕ್ಕಳಿಗೆ ಆಜ್ಞೆಯನ್ನು ಮಾಡ್ತಾ ಅಂದರೆ ಕಲಿಸ್ಕೊಡ್ತಾ ಇದ್ದಾರೆ ಅಂತನ್ನುವಂಥ ಮಾತನ್ನು ತಿಳಿಸ್ತೇನೆ. ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಮರ್ಪಣೆ ಮಾಡ್ತೇನೆ. ಇವತ್ತು ಗುರುವಂದನೆಯ ಒಂದು ನಿಮಿತ್ತವಾಗಿ ನಮ್ಮ ಕಲಬುರಗಿಯಲ್ಲಿ ನಮ್ಮ ಮಹಾರಾಜ್ಞಿ ಸಂಸ್ಕಾರ ಕೇಂದ್ರದಲ್ಲಿ ಗುರು ಪೂರ್ಣಿಮೆಯ ಪೂಜೆ, ಗುರುಪಾದ ಪೂಜೆ ಮತ್ತು ತಂದೆ ತಾಯಿಯರ ಮಾತಾಪಿತೃಗಳ ಒಂದು ಪೂಜೆಯನ್ನು ಪಾದಪೂಜೆಯ ಜೊತೆಯಲ್ಲಿ ನಮ್ಮ ಗುರುಪೂರ್ಣಿಮೆ ಬಹಳ ವಿಜೃಂಭಣೆಯಿಂದ ನೆರವೇರಿದೆ. ಇದಕ್ಕೆಲ್ಲ ಸಾಕ್ಷಿಭೂತರಾಗಿ ಎಲ್ಲ ಪಾಲಕರು ಕೂಡ ಬಂದಿದ್ದರು. ನಾವು ಗುರುವಿನ ಸ್ಥಾನದಲ್ಲಿ ನಮ್ಮ ತ್ರಿವಳಿ ನಮ್ಮ ಶಾಸ್ತ್ರಿಗಳನ್ನು ಕೂಡ ಬರಮಾಡಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇವೆ. ಶಿವಕುಮಾರ್ ಹಿರೇಮಠ್ ಸೇಡಮ್ ಅಂಥೇಳಿ, ಇವರು ಶಾಂತವೀರಯ್ಯ ಹಿರೇಮಠ್ ನಮ್ಮ ಕುರಿಕೋಟ ಒಂದು ಗ್ರಾಮದಿಂದ ಬಂದಿದ್ದಾರೆ. ಇವರು ಹೊನ್ನಕಿರಣಿಗೆಯ ನಮ್ಮ ವೇದಮೂರ್ತಿ ಕರ್ಣಯ್ಯ ಶಾಸ್ತ್ರಿಗಳು ಸ್ಥಾವರಮಠ ಅಂಥೇಳಿ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಇಂದಿನ ಈ ಆಷಾಢ ಪೌರ್ಣಿಮೆಯ ಮುಖ್ಯವಾಗಿ ಗುರು ಪೌರ್ಣಿಮೆ ಎಂಬ ಶುಭ ಮುಹೂರ್ತದಲ್ಲಿ ಕಲಬುರಗಿ ಮಹಾನಗರದಲ್ಲಿ ಸುಸಜ್ಜಿತವಾಗಿ ಇರುವಂತಹ ಈ ಒಂದು ಮಹಾರಾಜ್ಞಿ ಸಂಸ್ಕಾರ ಕೇಂದ್ರ, ಏಕೆಂದರೆ ಹೆಸರೇ ಸೂಚಿಸುವಂತೆ ಸಂಸ್ಕಾರ ಸತ್ಯ ಸನಾತನವಾದಂತಹ ಹಿಂದೂ ಧರ್ಮದ ಸಂಪ್ರದಾಯ ಹಾಗೂ ಸಂಸ್ಕಾರಗಳನ್ನು ಈ ಕೇಂದ್ರದಲ್ಲಿ ಶಾಸ್ತ್ರೋಕ್ತವಾಗಿ ನಮ್ಮ ಮಕ್ಕಳಿಗೆ ಕಲಿಸಲಾಗುತ್ತದೆ. ಆದ ಕಾರಣ ಇವತ್ತಿನ ದಿವಸ ಗುರುವಿನ ಪೂಜೆ ಮಾಡುವುದು ಅದು ಒಂದು ಮುಖ್ಯ ಸಂಸ್ಕಾರ. ಅದೇ ರೀತಿಯಾಗಿ ಮಾತಾಪಿತೃಗಳ ಪಾದ ಪೂಜೆಯು ಸಹಿತ ಮುಖ್ಯ ಸಂಸ್ಕಾರ. ಆ ಹೆಸರೇ ಸೂಚಿಸುವಂತೆ ಸಂಸ್ಕಾರ ಕೇಂದ್ರದಲ್ಲಿ ಇಂದಿನ ದಿನ ವಿಶೇಷವಾಗಿ ಆ ವಿದ್ಯಾರ್ಥಿಗಳ ಮಾತಾಪಿತೃಗಳ ಹಾಗೂ ಶಿಕ್ಷಕರ ಗುರುಮಾತೆಯರ ಪಾದ ಪೂಜೆಯನ್ನು ಹೇಗೆ ಮಾಡಬೇಕೆಂಬ ಸಂಸ್ಕಾರ ಕಲಿಸುವುದು ಆಗುತ್ತದೆ ಅಂತೇಳಿ ಪ್ರಾಯೋಗಿಕವಾಗಿ ಅವರೆಲ್ಲರಿಗೂ ಪಾದಪೂಜೆ ನೆರವೇರಿದೊಂದಿಗೆ ಬಹು ವಿಜೃಂಭಣೆಯಿಂದ ಶಾಸ್ತ್ರೋಕ್ತ ವಿಧಿಪೂರ್ವಕವಾಗಿ ಇಷ್ಟು ಹೊತ್ತು ಈ ಸಮಯದಲ್ಲಿ ಗುರುಪೌರ್ಣಿಮೆಯ ಮಹೋತ್ಸವವನ್ನು ಅತಿ ವೈಭವದಿಂದ ಭಕ್ತಿಪೂರ್ವಕವಾಗಿ ಮಹಾರಾಜ್ಞಿ ಸಂಸ್ಕಾರ ಕೇಂದ್ರದವರು ನೆರವೇರಿಸುತ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ವ ಸಂಸ್ಕೃತ ವಿದ್ಯಾರ್ಥಿಗಳು ಹಾಗೂ ಅವರ ತಂದೆ ತಾಯಿಗಳು, ಸಮಸ್ತ ನಮ್ಮ ಗುರುವರಿಯಾದಂತಹ ಶಿವಕುಮಾರ್ ಸೇಡಂ ಹಿರೇಮಠ ಅವರು ಹಾಗೂ ಶಾಂತವೀರಯ್ಯ ಸ್ವಾಮಿಗಳು ಕುರುಕೋಟ ಅವರು, ಕರ್ಣಯ್ಯ ಸ್ವಾಮಿ ಸ್ಥಾವರಮಠ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ವಿಧಿವತ್ತಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೆವು.